ಗೈಸ್ ನಿಮ್ಮದು ಕೂಡ ಯೂಟ್ಯೂಬ್ ಚಾನಲ್ ಇತ್ತಪ್ಪ ಅಂದರೆ ನೀವು ಈ ರೀತಿ ಲೋಗೋನ ಮಾಡಬೇಕು ಅಂದ್ಕೊಂಡಿರ ಅಂದರೆ ಸೊ ಇದನ್ನ ಚಾಟ್ GPT ಹಾಕಿ ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಯಾವುದೇ ರೀತಿ ಎಡಿಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಫೋಟೋ ಹಾಕಿಬಿಟ್ರೆ ಸಾಕು, ತಾನೇ ಎಡಿಟಿಂಗ್ ಆಗಿ ಬರುತ್ತೆ. ನಿಮ್ದು ಯಾವ್ದು ಬೇಕು ನೋಡಿ ಅದನ್ನ ಯೂಸ್ನ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಚಾಟ್ GPT ಅಂತ ಒಂದು ಆ್ಯಪ್ ಸಿಗುತ್ತೆ ಪ್ಲೇಸ್ಟೋರ್ನಲ್ಲಿ, ಅದನ್ನ ಡೌನ್ಲೋಡ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಜಿಮೇಲ್ ಐಡಿ ಹಾಕಿ ಎಲ್ಲ ಲಾಗಿನ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಜಸ್ಟ್ ಸಿಂಪಲಾಗಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಚಾನಲ್ಗೆ ಲೋಗೋನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನ ನೀವು ಸ್ಕ್ರೀನ್ಶಾಟ್ ತೊಗೋಬೇಕು. ಈಗ ನಾನು ಸ್ಕ್ರೀನ್ಶಾಟ್ನ ತೊಗೊತೀನಿ. ಯೂಟ್ಯೂಬ್ ಚಾನಲಿಂದ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಯಾವುದಪ್ಪ ಅಂದರೆ ಚಾಟ್ GPT ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೋಟೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಆವಾಗಲೇ ಯೂಟ್ಯೂಬ್ ಚಾನಲಿಂದ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಲೋಗೋ ಒಳಗಡೆ ನಿಮ್ದು ಯಾವ ಫೋಟೋ ಬೇಕು ನೋಡಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಸ್ಕ್ರೋಲ್ ಮಾಡ್ತೀನಿ. ನನಗೆ ಈ ಫೋಟೋ ಬೇಕು. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಯಾಡ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಯಾಡ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಯಾಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ಪ್ರಾಂಪ್ಟ್ ಹಾಕಬೇಕು, ಅಂದರೆ ಒಂದು ಟೆಸ್ಟ್ನ ಬರೀಬೇಕು. ಏನು ಟೆಸ್ಟಪ್ಪ ಅಂದರೆ ಇಲ್ಲಿ ಆಸ್ಕ್ ಚಾಟ್ GPT ಅಂತ ಕಾಣಿಸ್ತಾ ಇದೆ ನೋಡಿ, ಆಸ್ಕ್ ಅಂತ ಇದೆ. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಚಾನಲ್ಗೆ ಲೋಗೋ ಕ್ರಿಯೇಟ್ ಮಾಡಿಕೊಡು ಟೆಕ್ ಕ್ಯಾಟಗರಿ ಅಂತ ನೀವು ಹಾಗೆ ಬರೀರಿ, ಕನ್ನಡದಲ್ಲೇ ಬರೀರಿ ಸರಿನಾ. ನೀವು ಕನ್ನಡದಲ್ಲೇ ಬರೀ. ನಿಮಗೆ ಇಂಗ್ಲೀಷ್ ಬರುತ್ತಪ್ಪ ಅಂದರೆ ನನಗೆ ಲೋಗೋ ಬೇಕು ಅಂತೇಳಿ ನೀವು ಇಂಗ್ಲೀಷ್ನ ಬರ್ಕೋಬೋದು. ಈಗ ನಾನು ಕನ್ನಡದಲ್ಲೇ ಬರಿತಾ ಇದ್ದೀನಿ ನಿಮ್ಗೆ ತೋರಿಸೋಕ್ಕೋಸ್ಕರ. ಸೊ ಯೂಟ್ಯೂಬ್ ಚಾನಲ್ ಲೋಗೋ ಕ್ರಿಯೇಟ್ ಮಾಡಿಕೊಡು ಟೆಕ್ ಕ್ಯಾಟಗರಿ ಅಂತ ಬರೀತೀನಿ. ಇಷ್ಟು ಸಿಂಪಲ್ಲಾಗಿ ಬರೆದು ನೀವು ಟೆಸ್ಟ್ನ ನೆಕ್ಸ್ಟ್ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಿದೆ ನೋಡಿ ಬಾಜು, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು 10 ಸೆಕೆಂಡ್ ವೇಟ್ ಮಾಡಿ ಸರಿನಾ. 10 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ನಿಮ್ಮ ಲೋಗೋ ಕ್ರಿಯೇಟ್ ಆಗಿ ಬಂತು. ಇಷ್ಟೇ ಸಿಂಪಲ್ಲು, ಏನು ನೀವು ಎಡಿಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. 1.5 ತಾಸು 2 ತಾಸು ಕುತ್ಕೊಂಡು ಜಸ್ಟ್ ನೀವು ನಿಮ್ಮ ಫೋಟೋಸ್ನ ಮತ್ತು ನಿಮ್ಮ ಚಾನಲ್ ಇದು ಇರುತ್ತಲ್ಲ ಸ್ಕ್ರೀನ್ಶಾಟು, ಅದನ್ನ ಅಪ್ಡೇಟ್ ಮಾಡಿ ನೀವು ಇಲ್ಲಿ ಈ ಥರ ಬರೆದ್ರಪ್ಪ ಅಂದರೆ ಲೋಗೋ ಕ್ರಿಯೇಟ್ ಆಗಿ ಬರುತ್ತೆ. ನೀವು ನೋಡಿದಲ್ಲ. ಸೊ ಈ ರೀತಿ ನೀವು ಲೋಗೋನ ಕ್ರಿಯೇಟ್ ಮಾಡ್ಕೋಬೋದು. ನನಗೆ ಈ ಲೋಗೋ ಇಷ್ಟ ಆಗಲಿಲ್ಲಪ್ಪ, ಬೇರೆ ರೀತಿ ಬೇಕಂದರೆ ನೀವೇನಿಲ್ಲ ಫೋಟೋ ಹಾಕಿ ನಿಮ್ಮದು ಸ್ಕ್ರೀನ್ಶಾಟು ಮತ್ತು ಫೋಟೋನ ಹಾಕಿ ಯೂಟ್ಯೂಬ್ ಚಾನಲ್ ಲೋಗೋ ಕ್ರಿಯೇಟ್ ಮಾಡಿಕೊಡು ಅಂತೇಳಿ ಟೈಪ್ ಮಾಡಿ ಮತ್ತೆ ನೀವು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಸೊ ಪ್ರತಿ ಸಾರಿ ಅನ್ನೋದು ಬೇರೆ ಬೇರೆ ರೀತಿ ನಿಮಗೆ ಲೋಗೋನ ಕ್ರಿಯೇಟ್ ಮಾಡಿಕೊಡುತ್ತೆ. ನಿಮ್ಗೆ ಯಾವ ಲೋಗೋನ ಬೇಕು ನೋಡಿ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಕೋಬೋದು. ಸೊ ಅದು ಲಿಮಿಟ್ 5-6 ಅಥವಾ ಅಷ್ಟೇ ಇರೋದು. ನೀವು 5-6 ಮಾಡ್ಕೊಂಡ್ರಪ್ಪ ಅಂದರೆ ಅದಕ್ಕೆ ಮತ್ತೆ ಅದು ಲಿಮಿಟ್ ಮುಗಿಯುತ್ತೆ. ಮತ್ತೆ 24 ಗಂಟೆ ಆದಮೇಲೆ ಮತ್ತೆ ಅದು ರೀಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಬೇಕಾದರೆ ಮಾಡ್ಕೋಬೋದು. ಈಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವ ರೀತಿ ನಮಗೆ ಯೂಟ್ಯೂಬ್ ಚಾನಲ್ಗೆ ಲೋಗೋನ ಕ್ರಿಯೇಟ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.